ಪ್ರೀತಿಯ ಸ್ನೇಹಿತರಿಗೆ ಜೆ10 ಗ್ಲೋಬಲ್ಗೆ ಮತ್ತೊಮ್ಮೆ ಸ್ವಾಗತ. ಸಮ್ಮರ್ ವೆಕೇಶನ್ ಬರ್ತಾ ಇದೆ, ಎಲ್ಲಿಗೆ ಹೋಗಬೇಕು ಅಂತ ನೋಡ್ತಾ ಇದ್ದೀರಾ? ಎಷ್ಟು ದಿನ ಅಂತ ಬೆಂಗಳೂರು ಮೈಸೂರು ಸುತ್ತಾಡ್ತಾ ಇರ್ತೀರಾ? ಸ್ವಲ್ಪ ಚೇಂಜಸ್ ಬೇಕು ಅಂತ ಅನಿಸ್ತಾ ಇದ್ರೆ ಬನ್ನಿ ನಮ್ಮ ನೆರೆ ರಾಜ್ಯವಾದಂತಹ ಕೇರಳದ ವಿಸ್ಮಯ ಪಾರ್ಕ್ಗೆ. ವಿಸ್ಮಯದಲ್ಲಿ ಕಳೆದಂತಹ ವಿಸ್ಮಯಕಾರಿ ಘಟನೆಯನ್ನ ಜೆ10 ಗ್ಲೋಬಲ್ ನಲ್ಲಿ ನೋಡಿ ಆನಂದಿಸಿ. ಮಂಜಿನ ನಗರದಿಂದ ಮುಂಜಾನೆ ಹೊತ್ತಲ್ಲಿ ಹೊರಟೆವು. ಇರಿಟಿಯ ರೆಸ್ಟೋರೆಂಟ್ ಒಂದರಲ್ಲಿ ಕೇರಳದ ರುಚಿಯಾದ ಅಪ್ಪಂ, ಪತ್ತರಿ, ಇಡಿಯಪ್ಪಂ, ಪರೋಟ, ಕಿಂಗ್ಫಿಶ್, ಪ್ರಾನ್ಸ್, ಕೂಂದಲ್ ಮುಂತಾದ ಹಲವಾರು ಸೀ ಫುಡ್ ವಿಭವಗಳನ್ನು ಸವಿದು ಪ್ರಯಾಣ ಮುಂದುವರಿಸಿದೆ. ಕೇರಳದ ತೆಂಗು ಕಂಗುಗಳ ಮಧ್ಯೆ ಸುಂದರವಾದ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಾ ಮುಂದೆ ಹೋದೆವು. ಸ್ವಲ್ಪ ದಾರಿ ತಪ್ಪಿದರೂ ಕೂಡ 10 ಗಂಟೆಗೆ ಸರಿಯಾಗಿ ನಾವು ನಮ್ಮ ಲೊಕೇಶನ್ ರೀಚ್ ಆದೆವು. ಪಾರ್ಕಿಂಗ್ನಲ್ಲಿ ಗಾಡಿ ನಿಲ್ಲಿಸಿ ಎಲ್ಲರೂ ತಮ್ಮ ತಮ್ಮ ವಸ್ತುಗಳನ್ನು ತೆಗೆದುಕೊಂಡು ಗೇಟ್ನತ್ತ ಧಾವಿಸಿದೆವು. ಆಗಲೇ ಟಿಕೆಟ್ ಕೌಂಟರ್ ಫುಲ್ ರಶ್ ಆಗಿತ್ತು. ಸಂಡೇ ಆದುದರಿಂದ ತುಂಬ ಜನಸ್ತೋಮ ಇತ್ತು. 3 ಅಡಿಗಿಂತ ಕಡಿಮೆ ಎತ್ತರ ಇದ್ದವರಿಗೆ ಟಿಕೆಟ್ ಇರಲಿಲ್ಲ, ಫ್ರೀ ಆಗಿತ್ತು. ಮಕ್ಕಳೆಲ್ಲ ತಮ್ಮ ತಮ್ಮ ಹೈಟ್ ಪರೀಕ್ಷೆ ಮಾಡೋದರಲ್ಲೇ ಬ್ಯುಸಿಯಾಗಿದ್ದರು. ಟಿಕೆಟ್ ಕೌಂಟರ್ನಲ್ಲಿ ಕ್ಯೂ ನಿಂತು ಟಿಕೆಟ್ ಪಡ್ಕೊಂಡೆವು. ಅಂತೂ ಸಣ್ಣ ರೀತಿಯ ಶಾಪಿಂಗ್ ಎಲ್ಲ ಮುಗಿಸಿ ಮಕ್ಕಳು ಐಸ್ ಕ್ರೀಮು, ಸ್ನ್ಯಾಕ್ಸ್ ಎಲ್ಲ ತಗೊಂಡ್ರು. ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು ಫೈನಲಿ ನಾವು ಗೇಟ್ ಒಳಗಡೆ ಎಂಟ್ರಿ ಆದ್ವಿ. ಬ್ಯಾಗ್ಗಳನ್ನೆಲ್ಲ ಕಬೋರ್ಡ್ನಲ್ಲಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಕ್ಕಳು ಹೊರಟೇ ಬಿಟ್ರು. ಮೊದಲನೇದಾಗಿ ಮೀನಿನ ಥರ ಕಾಣ್ತಿರುವಂಥ ಈ ಒಂದು ಸಣ್ಣ ಟ್ರೈನಲ್ಲಿ, ಒಂದೇ ಕಂಬಿಯಲ್ಲಿ ಓಡ್ತಿರೋಂಥ ಟ್ರೈನಲ್ಲಿ ಸ್ವಿಮ್ಮಿಂಗ್ ಪೂಲಿನ ಮೇಲೆ ಒಂದು ರೌಂಡ್ ತುಂಬ ಸ್ಲೋ ಆಗಿ ಹೋಗುವಂಥ ಟ್ರೈನ್ ಆದ್ರೂ ಅದರಲ್ಲಿ ಕೂತು ಪ್ರಯಾಣ ಮಾಡಿದಾಗ ತುಂಬ ಸ್ಪೀಡಾಗಿತ್ತು. ತುಂಬ ಭಯ ಕೂಡ ಆಗ್ತಾಯಿತ್ತು. ಮಕ್ಕಳಂತೂ ಫುಲ್ಲು ಖುಷಿ. ಭಯ ಹೊರಗಡೆ ಕಾಣಬಾರದು ಅಂತ ಚಾಪಿ ಕಣ್ಣು ಮುಚ್ಕೊಂಡು ಕೂತಿದ್ದ. ಮಕ್ಕಳಿಗಂತೂ ಆಟ ಆಡೋಕ್ಕೆ ತುಂಬ ಜಾಗಗಳಿದ್ದವು, ಬೇಕಾದಷ್ಟು ಮಜಾ ಮಾಡ್ಬೋದಿತ್ತು. ಇದಂತೂ ಲೈಫಲ್ಲಿ ಮರೆಯೋಕ್ಕಾಗದಂಥ ಒಂದು ಅನುಭವ. ಅಬ್ಬಾ, ಏನು ಹೇಳಲ್ಲ, ನೀವೇ ನೋಡಿದ್ರೇನೆ ಗೊತ್ತಾಗುತ್ತೆ. ನೋಡಿ, ತಲೆ ತಿರುಗಿ ಆಕಾಶ ಭೂಮಿ ಎಲ್ಲ ಒಂದಾದಂಗೆ ಕಾಣ್ತಾ ಇತ್ತು. ಟಿವಿಯಲ್ಲಿ ನೋಡ್ತಾ ಇದ್ದಾಗ ತುಂಬ ಈಸಿ ಅನಿಸ್ತಾ ಇತ್ತು. ಅಷ್ಟೇನು ಸ್ಪೀಡ್ ಇರಲಿಲ್ಲ, ಆದರೂ ಕೂಡ ಅದರ ಮೇಲೆ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಬಿದ್ದೋಗ್ತಾ ಇತ್ತು. ಒಂದು ಹೆಜ್ಜೆ ಮುಂದಕ್ಕೆ ಹೋಗಿರೋದು ಅಂದರೆ ಅನ್ನ ಮಾತ್ರ. ಒಂದು 2 ರೌಂಡ್ ಅಥವಾ 3 ರೌಂಡ್ ಕೂತಿದ್ವಿ ಅಷ್ಟೇ. ನಾವೆಲ್ಲ ಒಂದೇ ರೌಂಡಿಗೆ ಹೋಗಿದ್ವಿ. ಇಂಟರ್ನ್ಯಾಷನಲ್ ಲೈಸೆನ್ಸ್ ಬಂತ ಶಾಪಿಗೆ ಕಾರ್ ನೋಡಿದಾಗ ಕಾರ್ ಓಡಿಸಬೇಕು ಅಂತ ಆಸೆ. ಅಂತೂ ಕಾರಲ್ಲಿ ಕೂತ್ಕೊಂಡ. ಎಷ್ಟೇ ತಿರುಗಿಸಿದ್ರೂ ಆಕ್ಸಿಡೆಂಟ್ ಅಂತೂ ತಪ್ಪಿಸೋಕ್ಕಾಗಲೇ ಇಲ್ಲ.
ಮಿರರ್ ಮ್ಯಾಜಿಕ್ಕು ತುಂಬ ಮಜವಾಗಿತ್ತು. ಒಳಗಡೆ ಹೋದೆ, ಯಾವ ದಾರಿಲಿ ಹೊರಗಡೆ ಬರಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಆ ಕಡೆ ಈ ಕಡೆ ಸುತ್ತಾಡಿದೆ ತುಂಬ. ಫೈನಲಿ ಒಂದು ದಾರಿ ಸಿಕ್ತು. ಮಕ್ಕಳಿಗಂತೂ ಆಟ ಆಡೋಕ್ಕೆ ತುಂಬ ಜಾಗಗಳಿದ್ವು, ಬೇಕಾದಷ್ಟು ಮಜಾ ಮಾಡ್ಬೋದಿತ್ತು. ಇನ್ನೂ ಹಲವಾರು ಇದ್ವು ಮಕ್ಕಳಿಗೆ. ಪುಟಾಣಿ ರೈಲು, ಅದೇ ರೀತಿ ಒಂದು ಕೆರೆ, ಆಮೇಲೆ ರೋಸ್ ಹೌಸು, ಅದೇ ರೀತಿ ತುಂಬ ಫ್ಲವರ್ ಗಾರ್ಡನ್ಗಳು ಇದೆಲ್ಲ ಇದ್ವು. ಅಷ್ಟರಲ್ಲೇ ಮಧ್ಯಾಹ್ನ 1 ಗಂಟೆ ಆಗಿತ್ತು. ನಾವು ಊಟ ಮಾಡಿರಲಿಲ್ಲ. ಊಟ ಮುಗಿಸಿ ಮತ್ತೆ ಮೇಲೆ ವಾಟರ್ ಗೇಮ್ಸ್ಗೆ ಬಂದ್ವಿ. ಆರಿಫ್ ಯಾವುದೋ ಒಂದು ಡ್ಯಾನ್ಸ್ ತೆಕ್ಕೊಳ್ಕೊಟ್ಟ. ಇವರಿಬ್ಬರನ್ನ ಎಲ್ಲೋ ನೋಡಿದ್ದೀನಲ್ಲ, ನಮಗೆ ಗೊತ್ತಿಲ್ದಂಗೆ ಬಿಟ್ಟು ಎಲ್ಲರೂ ಅದನ್ನೇ ಫಾಲೋ ಮಾಡಿದ್ವಿ. ಯಾವ ಡ್ಯಾನ್ಸ್ ಅಂತ ಗೊತ್ತಿರಲಿಲ್ಲ. ಯಾವುದೋ ಒಂದು ಆದಿವಾಸಿ ಡ್ಯಾನ್ಸ್ ಥರ ಇತ್ತು. ಕೂಡ ಕಣ್ಣು ನಂಬಿದ ಇದನ್ನೇ ಇದೆಯಾಗಿಲ್ಲ. ಜಾಸ್ತಿ ಫೋಟೋಸ್ ಏನು ತೆಗಿಯಕ್ಕೆ ಆಗಲಿಲ್ಲ. ವಿಡಿಯೋಸ್ ತುಂಬ ಕವರ್ ಮಾಡೋಕ್ಕಾಗಿಲ್ಲ. ವಾಟರ್ ಗೇಮ್ಸ್ ಅಂತೂ ತುಂಬ ಇದ್ವು. ನಮಗೆ ಟೈಮ್ ಇರಲಿಲ್ಲ ಕವರ್ ಮಾಡಲಿಕ್ಕೆ. ಅಲ್ಲಿ ಇಲ್ಲಿ ಕ್ಯಾಮ್ರಾ ತಗೊಂಡು ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ಆಗಲೇ 5:30 ಆಗಿತ್ತು. ಅಷ್ಟರಲ್ಲಿ ಎಲ್ಲನೂ ಕ್ಲೋಸ್ ಆಗಿ ಹೋಗಿತ್ತಲ್ವ. ಸೊ ಮಕ್ಕಳಿಗೂ ಎಲ್ಲ ಕವರ್ ಮಾಡೋಕ್ಕಾಗಿರಲಿಲ್ಲ. ಫೈನಲ್ ಆಗಿ ಜಾಯಿಂಟ್ ವೀಲ್ ಮೇಲೆ ಕೂತ್ವಿ. ಜಾಯಿಂಟ್ ವೀಲ್ ಅಂದರೆ ಅದೇನು ಸ್ಪೀಡ್ ಆಗಿರಲಿಲ್ಲ, ತುಂಬ ಸ್ಲೋ ಇತ್ತು. ಆದರೂ ವ್ಯೂಸ್ ತುಂಬ ಚೆನ್ನಾಗಿತ್ತು. ಅದ್ರ ಮೇಲೆ ಕೂತ್ರೆ ಸುತ್ತಮುತ್ತಲಿನೆಲ್ಲ ಪ್ರದೇಶಗಳು ಕಾಣ್ತಾ ಇದ್ವು. ಸೊ ಒಂದು ಆ್ಯಾವರೇಜ್ ಎಂಜಾಯ್ ಮಾಡಿದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸೂರ್ಯ ಮುಳುಗಿದ ನಂತರ ಎಲ್ಲರೂ ಪಟ ಹಾಕೋ ರೂಮ್ ಕಡೆ ಹೋದ್ವಿ. ಕ್ಲೋಸಿಂಗ್ ಟೈಮ್ ಆಗಿತ್ತು. ಎಲ್ಲ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫ್ರೆಶ್ ಆಗಿ ಅಲ್ಲಿಂದ ಬ್ಯಾಗ್ ಎಲ್ಲ ತೊಗೊಂಡು ಹೊರಟ್ವಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.